ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಅಪರ್ಣಾಯೇ ನಮಃ ಬಗ್ಗೆ ಓದ್ತೀನಿ. ಶ್ರೀದೇವಿಯು ಜಗತ್ತನ್ನು ನುಂಗುವಾಗ ಶೇಷಾಂಶವನ್ನು ಕೊಂಚವೂ ಬಿಡದಂತೆ ಸರ್ವವನ್ನೂ ನುಂಗುವುದರಿಂದ ಅಪರ್ಣ ಎಣಿಸುವವಳು. ಪರ್ಣ ಎಂದರೆ ಪಿಪರ್ತಿ ವೃಕ್ಷಂ ಇತಿ ಪರ್ಣಂ ಎಂಬ ಅಮರದ ವ್ಯುತ್ಪತ್ತಿಯಂತೆ ಕಾಪಾಡುವುದು ಮತ್ತು ಪೂರ್ಣ ಮಾಡುವುದು. ಅಪರ್ಣ ಎಂದರೆ ಕಾಪಾಡುವುದೇ ಇಲ್ಲದಿರುವ ಮತ್ತು ಶೇಷಾಂಶವೇ ಇಲ್ಲದಿರುವ ಸ್ಥಿತಿ. ಅಂದರೆ ಶ್ರೀದೇವಿಯು ಪ್ರಪಂಚವನ್ನು ಭಕ್ಷಿಸುವಾಗ ಶೇಷಾಂಶವೇ ಇಲ್ಲದಿರುವಂತೆ ನುಂಗುತ್ತಾಳೆ. ಯಾವಾಗ ಕೊಂಚವನ್ನೂ ಬಿಡದಂತೆ ನುಂಗುತ್ತಾಳೋ ಕಾಪಾಡಬೇಕಾದ ಪ್ರಪಂಚವೇ ಇರುವುದಿಲ್ಲ. ಓಂಕಾರ ನಾದಾನುಸಂಧಾನದಿಂದ ಲಭ್ಯವಾದ ಜೀವನ್ಮುಕ್ತನಿಗೆ ದೇವಋಣ, ಋಷಿಋಣ, ಪಿತೃಋಣ, ಮಾತೃಋಣ ಮುಂತಾಗಿ ಯಾವ ಋಣಶೇಷಗಳಿದ್ದರೂ ಪರಿಹಾರವಾಗಿ ಶೇಷಾಂಶವು ಕೊಂಚವೂ ಇಲ್ಲದಿರುವುದೆಂಬುದನ್ನು ಸೂಚಿಸುವಕ್ಕೋಸ್ಕರಲೂ ಪ್ರಪಂಚದ ಶೇಷಾಂಶವನ್ನು ಬಿಡದೆ ಭಕ್ಷಿಸಿ ಲಯ ಮಾಡುವ ತತ್ವ ಸೂಚನೆಗೋಸ್ಕರಲೂ ಶ್ರೀದೇವಿ ನಟೇಶ್ವರಿಯು ಅಪರ್ಣ ಸ್ವರೂಪವೆನಿಸುವವಳು. 733ನೇ ನಾಮದಿಂದ ಇದುವರೆಗೆ ಶ್ರೀದೇವಿಯು ನಟೇಶ್ವರಿ ಅಂದರೆ ಮಹಾಕಾಳಿ ಅವತಾರ ಮಾಡಿ ನಡೆಸಿದ ಕಾರ್ಯಗಳ ಮಹಿಮೆಯು ಬಂದಿರುವುದು. ಮುಂದಿನ ನಾಮದಿಂದ ಶ್ರೀದೇವಿಯು ಚಂಡಮುಂಡರೆಂಬ ರಾಕ್ಷಸರನ್ನು ನಿಗ್ರಹಿಸಲು ಶ್ರೀ ಚಾಮುಂಡೇಶ್ವರಿಯಾಗಿ ಅವತಾರ ಮಾಡಿದ ಮಹಿಮೆಯು ಬರುವುದು. ಮುಂದಿನೆಯದ್ದು ಚಂಡಿಕಾಯೇ ನಮಃ. ನಿಗ್ರಹ ಸಮರ್ಥನಾದ ಈಶ್ವರನ ರಾಣಿಯು. ಮುಂದಿನೆಯದ್ದು ಚಂಡಮುಂಡಾಸುರ ನಿಷೂದಿನ್ಯೇ ನಮಃ. ಚಂಡ ಮತ್ತು ಮುಂಡರೆಂಬ ರಾಕ್ಷಸರನ್ನು ನಿಗ್ರಹಿಸುವವಳು. ಚಂಡವೆಂದರೆ ಕೋಪ, ಅಂದರೆ ಅವಿದ್ಯೆಯನ್ನು ರಜೋಗುಣ ಸ್ವರೂಪ. ಮುಂಡನೆಂದರೆ ಪಟ್ಟು ತಲೆಯವನು, ಅಂದರೆ ಅವಿದ್ಯೆಯಲ್ಲಿನ ತಮೋಗುಣ ಸ್ವರೂಪ. ಚಂಡಮುಂಡರ ನಿಗ್ರಹದ ಚರಿತ್ರೆಯು ನಮ್ಮಲ್ಲಿನ ಅವಿದ್ಯೆಯನ್ನು ನಿಗ್ರಹಿಸಿ ಮೋಕ್ಷವನ್ನು ಪಡೆಯುವ ತತ್ವಕ್ಕೂ ಅನ್ವಯವಾಗುವುದು. ಶ್ರೀಮಾತ್ರೆ ನಮಃ.